ನರಸೀಪುರದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿರುವ 4 ಕಾರ್ಮಿಕ ಸಂಹಿತೆಗಳ ವಿರುದ್ಧ ಸಿಐಟಿಯು ಸಂಘಟನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ತಾಲೂಕು ಆಡಳಿತ ಸೌಧದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗ ಸೇರಿದ್ದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಮೇ 8ರಂದು ಹೊರಡಿಸಿರುವ 4 ಕಾರ್ಮಿಕ ಸಂಹಿತೆಗಳ ಗೆಜೆಟ್ ಪ್ರಕಟಣೆಯನ್ನು ರದ್ದುಪಡಿಸುವಂತೆ ಆಗ್ರಹಿಸಿ ಅದರ ಪ್ರತಿಯನ್ನು ಸುಟ್ಟು ಪ್ರತಿಭಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಸಿಐಟಿಯು ತಾಲೂಕು ಅಧ್ಯಕ್ಷ ಆಲಗೂಡು ಪುಟ್ಟಮಲ್ಲಯ್ಯ, ಕಾರ್ಮಿಕ ಸಂಘಟನೆಗಳ ವಿರೋಧದ ನಡೆಯೂ ಈ ಕೇಂದ್ರ ಸರ್ಕಾರ ಹೊಸ ಕಾರ್ಮಿಕ ಕಾನೂನುಗಳನ್ನು ಜಾರಿಗೆ ತರುತ್ತಿದ್ದು ಇದರಿಂದ ಕಾರ್ಮಿಕರ ಹಕ್ಕುಗಳಿಗೆ ಧಕ್ಕೆ ಆಗಲಿದೆ ಎಂದು ಆರೋಪಿಸಿದರು. ಕಾರ್ಮಿಕ ಕಾನೂನುಗಳು ಸಮವರ್ತಿತ ಪಟ್ಟಿಯಲ್ಲಿ ಇರುವುದರಿಂದ ಎಲ್ಲ ರಾಜ್ಯ ಸರ್ಕಾರಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಬೇಕು ಎಂದು ಮನವಿ ಮಾಡಿದರು. ಈಗ ಕೇಂದ್ರ ಸರ್ಕಾರ 4 ಕಾಯ್ದೆಗಳನ್ನು ಕಾರ್ಮಿಕ ಕಾಯ್ದೆಗಳನ್ನು ತಿದ್ದುಪಡಿ ಮಾಡಬೇಕು ಅಂತ ಎಲ್ಲ ಅವರು ಪಾರ್ಲಿಮೆಂಟಲ್ಲಿ ಮಾತಾಡ್ಕೊಂಡು ಅದನ್ನು ಅಮೆಂಡ್ಮೆಂಟ್ ಮಾಡಿ ಇನ್ನೇನು ಈ ತಿಂಗಳೇ ಮಾಡ್ಬೋದು ಅಥವಾ 3 ತಿಂಗಳೇ ಮಾಡ್ಬೋದು ಆ ವಿಷಯಗಳೆಲ್ಲ ಚರ್ಚೆ ಆಗ್ತವೆ. ಅದರಿಂದ ಏನಪ್ಪ ಹೇಳೋದು ಅಂತಂದರೆ ನಾವು ಇಡೀ ದೇಶದಲ್ಲಿ ಯಾವುದೇ ಇಲಾಖೆ ಇರ್ಬೋದು ಯಾವುದನ್ನು ಕಾಯ್ದೆಗಳನ್ನ ಮಾಡೋಕ್ಕೆ ಈ ಯಾವುದೇ ಸಂಘಟನೆ ಇರ್ಬೋದು, CPI ಇರ್ಬೋದು, ಕಾರ್ಮಿಕರ ಮುಖಂಡ ಇರ್ಬೋದು, ಎಲ್ಲ ಸೇರಿ ಈ ಕಾಯ್ದೆಗಳನ್ನು ನಾವು ವಿರೋಧ ಮಾಡ್ತೀವಿ. ಇವರು ಈ ನಮ್ಮ ಚಳವಳಿಗಳನ್ನ ಇವರು ಲೆಕ್ಕಕ್ಕೆ ತಕ್ಕದೆ ಈಗ ನಾವು ಮಾಡ್ತೀವಿ ಅಂತ ತೀರ್ಮಾನ ಮಾಡಿದ್ರೆ ಈ ಚಳವಳಿನ ಈಗ ಇಡೀ ದೇಶಾದ್ಯಂತ ನಾವು ಉಗ್ರವಾದಂಥ ಚಳವಳಿಗಳು, ಪ್ರತಿಭಟನೆಗಳು ಹಂತವಾಗಿ ತಾಲೂಕು, ಜಿಲ್ಲಾ ಕೇಂದ್ರ ಮತ್ತು ಇಡೀ ದೇಶದಲ್ಲಿ ವ್ಯಾಪಕವಾಗಿ ಚಳವಳಿಯನ್ನು ಮಾಡ್ತೀವಿ ಅಂತ ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಈ ಮೂಲಕ ನಾವು ಹೇಳ್ತಾ ಇದ್ದೀವಿ. ತಾಲೂಕು ರೈತ ಸಂಘದ ಸಂಘಟನಾ ಕಾರ್ಯದರ್ಶಿ ಶಾಂತಮೂರ್ತಿ ಮಾತನಾಡಿ, ದೇಶಾದ್ಯಂತ ಕಾರ್ಮಿಕ ಸಂಹಿತೆ ವಿರೋಧಿಸಿ ಪ್ರತಿಭಟನೆ ನಡೆಯುತ್ತಿದ್ದು, ಸಂಹಿತೆ ಹಿಂಪಡೆಯುವುದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಏನು ಲೇಬರ್ ಕೋಡ್ಗಳನ್ನು ಈ ಹಿಂದೆ ಇದ್ದ 44 ಸೆಕ್ಷನ್ಗಳ ಪೈಕಿ ಇವಾಗ 4 ಸೆಕ್ಷನ್ಗಳಾಗಿ ಕೋಡ್ಗಳಾಗಿ ವಿಭಜಿಸುವ ಮೂಲಕವಾಗಿ ಆಡಳಿತ ಮಂಡಳಿ ಯಾವುದೇ ಕಾರ್ಖಾನೆ ಆಗಿರಲಿ ಅಥವಾ ಯಾವುದೇ ಆಫೀಸ್ ಆಗಲಿ ಈ ದಿನದಲ್ಲಿ ಕನಿಷ್ಠ ಕೂಲಿ 170 ರೂಪಾಯಿ ದುಡಿದ್ರೆ ಇಡೀ ಕುಟುಂಬನೇ 1 ತಿಂಗಳು ತನಕ ಕಾಪಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದರೆ 170 ಕೂಲಿ ಪಡೆದಮ್ಮ 1 ತಿಂಗಳು ತನಕ ನಾವು ಯಾವುದೇ ಕುಟುಂಬನೂ ಕೂಡ ಭಾಳ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಮತ್ತು ಏನು 4 ಕೋಡ್ಗಳು ತಂದಿದ್ದಾರೆ. ಈ 1 ಕೋಡ್ನಲ್ಲಿ ಯಾವುದೇ ರೀತಿಯಲ್ಲಿ ಒಂದು PFಗೂ ಕೂಡ ಭದ್ರತೆ ಇರೋದಿಲ್ಲ, ಇಡಿಗಂಟು ಪಡೆಯಲಿಕ್ಕೂ ಕೂಡ ಭದ್ರತೆ ಇರೋದಿಲ್ಲ. ಮತ್ತು ಎಲ್ಲ ಸರ್ಕಾರಿ ಇಲಾಖೆಗಳನ್ನು ಕೂಡ ಖಾಸಗೀಕರಣ ಮಾಡುವ ಮೂಲಕವಾಗಿ ಎಲ್ಲ ಖಾಸಗೀಕರಣಕ್ಕೆ ಮಾರಾಟ ಮಾಡ್ಕೊಂಡಾಯ್ತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಇಲಾಖೆಗಳನ್ನೆಲ್ಲ ಖಾಸಗೀಕರಣ ಮಾಡ್ತಿದ್ದಾರೆ. ಹೊರಗುತ್ತಿಗೆ, ಗುತ್ತಿಗೆ ಮತ್ತು ಹೊರಗುತ್ತಿಗೆ, ಒಳಗುತ್ತಿಗೆ ಅಂತ ಹೇಳಿ ಎಲ್ಲ ಇಲಾಖೆಗಳನ್ನು ಕೂಡ ಖಾಸಗೀಕರಣ ಮಾಡಿ ಹೊರಟಿದ್ದಾರೆ. ಇವರು ನರೇಂದ್ರ ಮೋದಿ ಅನ್ಫಿಟ್ ಆಗಿ ಕೆಲಸ ಮಾಡ್ತಿರೋದ್ರಿಂದಾಗಿ ಇವರು ದೇಶ ಮಾರೋದ್ರಲ್ಲಿ ನಾಳೆ ದಿನ ಅನುಮಾನ ಇಲ್ಲ ಅಂತ ಈ ಮೂಲಕ ನಾವು ಒತ್ತಡ ಮಾಡ್ತಿದ್ದೀವಿ. ಈ ಒಂದು 4 ಕಾರ್ಮಿಕ ಕೋಡ್ಗಳನ್ನು ಏನು ಜಾರಿ ಮಾಡ್ತಿದ್ದಾರೆ ಅದನ್ನು ನೂತನ ಕಾಯ್ದೆಯನ್ನು ವಾಪಸ್ ಪಡೆದು ಎಲ್ಲ ಕಾರ್ಮಿಕರಿಗೂ ಕೂಡ 32,000 ಕನಿಷ್ಠ ಕೂಲಿ ಕೊಡಬೇಕು. ಮತ್ತು ಎಲ್ಲ ಖಾಸಗೀಕರಣಗಳನ್ನು ಕೈ ಬಿಡಬೇಕು. ಮತ್ತು ಗುತ್ತಿಗೆ ಪದ್ಧತಿ ಎಲ್ಲನೂ ಕೂಡ ರದ್ದತಿ ಮಾಡಿ ಕಾನೂನನ್ನು ಈ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರೂಪಿಸಿದಂಥ ಕಾನೂನನ್ನು ಜಾರಿಗೊಳಿಸಬೇಕು ಅಂತ ಒತ್ತಡ ಮಾಡಿ ಈ ನೂತನ ಕಾಯ್ದೆ ಏನಿದೆ ಅದನ್ನು ಸುಡುವ ಮೂಲಕವಾಗಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಿದ್ದೀವಿ. ನಾವು ಮುಂದುವರಿಸಿ ಕಾನೂನು ಪ್ರಕಾರವಾಗಿ ದೀರ್ಘಾವಧಿ ಇವಾಗ ರೈತರು ಏನು ಡೆಲ್ಲಿನಲ್ಲಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ರೂಪಿಸ್ತಿದ್ದೀವಿ. ಈ ಕಾನೂನು ಯಾವುದೇ ಕಾರಣಕ್ಕೆ ಜಾರಿಯಾಗಕ್ಕೆ ಬಿಡೋದಿಲ್ಲ. ಅದರಿಂದ ಮುಂದಿನ 30ನೇ ತಾರೀಕಿನ ನಂತರ ನಾವು ಡಿಸೈಡ್ ಮಾಡ್ತಿದ್ದೀವಿ. ಎಲ್ಲ ಕಡೆನೂ ಕೂಡ ಇಡೀ ದೇಶದಾದ್ಯಂತ ಕಾರ್ಮಿಕರ ಕಾಯ್ದೆ ವಿರೋಧಿಸಿ ಚಳವಳಿ ಮಾಡ್ತೀವಿ. ಈಗ 3 ದಿಕ್ಕಿಲ್ಲ, ಇನ್ಮೇಲೆ ನಾವು ಕಾನೂನು ಪ್ರಕಾರ ಮಹಿಳೆಯರ ಮೀಸಲಾತಿ ಬಗ್ಗೆ ಅವರು ಇದು ಮಾಡಿದ್ದಾರೆ. ಮತ್ತು ನಮ್ಮ ಅಂಬೇಡ್ಕರ್ ಸರು ಕೊಟ್ಟಿರೋಂಥ 8 ಗಂಟೆ ಟೈಮ್ ಕೆಲಸ ಮಾಡಬೇಕಾಗಿರೋದನ್ನ ಈಗ 12 ಗಂಟೆ ಟೈಮ್ ಕೂಲಿ ಮಾಡಬೇಕು ಅಂತ ಹೇಳಿದ್ದಾರೆ ಮೋದಿಯವರು. ಮತ್ತು ಮಹಿಳೆಯರಿಗೆ ಚಿನ್ನ ಮಾಡಿಸ್ಕೋಬೇಡಿ,
ಪೆಟ್ರೋಲ್ ಹಾಕ್ಸ್ಬೇಡಿ, ಗ್ಯಾಸ್ ಬಳಸಬೇಡಿ, ಅದನ್ನೆಲ್ಲ ಹೇಳಕ್ಕೆ ಇವ್ರು ಯಾರು ಸಾರ್ವಜನಿಕರಿಗೆ ಹೇಳಕ್ಕೆ ಇವ್ರು ಯಾರು? ಸಾರ್ವಜನಿಕರು ಗೆಲ್ಲಿಸಿ ಇವ್ರನ್ನ ಪ್ರಧಾನಮಂತ್ರಿ ಮಾಡಿದ್ದೇ ತಪ್ಪಾಯ್ತಾ? 15 ಲಕ್ಷ ಹಾಕ್ತೀವಿ ಮಹಿಳೆಯರಿಗೆ ಅಂದ್ಬಿಟ್ಟು ಜೀರೋ ಅಕೌಂಟ್ ಮಾಡಿಸ್ರಲ್ಲ, 15 ರೂಪಾಯಿನೂ ಇಲ್ಲ. ಸುಮ್ಮನೆ ಕೆಲಸ ವೇಸ್ಟ್ ಮಾಡಿದ್ರು. ಮಹಿಳೆಯರು, ಮಕ್ಕಳು, ಮುದುಕಿರು ಮತ್ತು ಬ್ಯಾಂಕ್ನ ಅವ್ರಿಗೆಲ್ಲರಿಗೂ ಕೆಲಸ ಜಾಸ್ತಿ ಆಯಿತು ಆ ಟೈಮಲ್ಲಿ. ಆಯ್ತರ ಇಲ್ಲಿಂದಲ್ಗೆ ಇಟ್ಟುಂಡೆ ನೀರು ಕುಡಿದೆ ಪಾಪ ಎಲ್ಲ ಕಾಯ್ಕೊಂಡು ಕ್ಯೂವಲ್ಲಿ ನಿಂತ್ಕೊಂಡು ಅಕೌಂಟ್ ಮಾಡಿಸಿದ್ರು. ಯಾರಿಗೂ 1 ರೂಪಾಯಿ ಹಾಕ್ನಿಲ್ಲ ಅಕೌಂಟ್ಗೆ. 15 ಲಕ್ಷ ಹಾಕ್ತೀನಿ